Okay, so now we have completed successfully the first topic of second chapter, that is the Himalayas. So after completion of the Himalayas, the second subtopic is North Indian plain. Okay, so this North Indian plain again is very important. North Indian plain. We have discussed the first topic is the Himalayas. ಈ ಪೋರ್ಷನ್ ಇಲ್ಲಿಂದ ಇಲ್ಲಿವರೆಗೂ ಇದು ಸಮಟೈಮ್ಸ್ ಅಂಡಮಾನ್ ನಿಕೋಬಾರ್ ತನಕ ಬರುತ್ತೆ. ಸೊ ಈ ಪೋರ್ಷನ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಓಕೆ, ದಿಸ್ ಇಸ್ ದ ಫಸ್ಟ್ ಪೋರ್ಷನ್ ಆಫ್ ಅವರ್ ಸೆಕೆಂಡ್ ಚಾಪ್ಟರ್ ಏನಿತ್ತು ನಮ್ದು ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ. ಆ ಫಿಸಿಯೋಗ್ರಾಫಿಕಲಿ ಫಸ್ಟ್ ಚಾಪ್ಟರು ದ ಹಿಮಾಲಯಾಸ್. ಆ ಹಿಮಾಲಯಾಸ್ ನಾವು ನೋಡ್ಕೊಂಡಿದ್ದೀವಿ. ಸೊ ಹಿಮಾದ್ರಿ ಅಂಡ್ ಹಿಮಾಚಲ್, ಶಿವಾಲಿಕ್ಸು, ಮತ್ತೆ ಕಾರಾಕೋರಂ ರೇಂಜ್, ಲದಾಖ್ ರೇಂಜ್, ಕೈಲಾಸ್ ರೇಂಜ್, ಜಾಸ್ಕರ್ ರೇಂಜ್ ಅವು ನೋಡ್ಕೊಂಡಿವಿ. ಸೊ ಇಲ್ಲಿಂದ ಡಾಪ್ಲಾ ಹಿಲ್ಸು ಅಂಡ್ ಮೀರಿ ಹಿಲ್ಸು, ಓಕೆ, ಮಿಕಿರ್ ಹಿಲ್ಸು ಅವು ನೋಡ್ಕೊಂಡಿವಿ. ಪಟ್ಕಾಯಿ ಬೂ ನೋಡ್ಕೊಂಡಿವಿ, ನಾಗಾ ಹಿಲ್ಸ್ ನೋಡ್ಕೊಂಡಿವಿ, ಮಣಿಪುರ್ ಹಿಲ್ಸು, ಮಿಜೋ ಹಿಲ್ಸು, ಲುಷಾ ಹಿಲ್ಸು ಅವೆಲ್ಲ ನೋಡ್ಕೊಂಡಿದ್ವಿ. ಓಕೆ, ಅಷ್ಟಾದ್ಮೇಲೆ ಸೆಕೆಂಡ್ ಈಸ್ ದಿಸ್ ಒನ್. ಸೆಕೆಂಡ್ ಎಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಗ್ರೀನ್ ಕಲರ್. ಅಂಡ್ ದಿಸ್ ಗ್ರೀನ್ ಕಲರ್ ಪಾರ್ಟ್ ವಿ ಆರ್ ಕಾಲಿಂಗ್ ದ ನಾರ್ತ್ ಇಂಡಿಯನ್ ಪ್ಲೇನ್. ಇದು ನಾರ್ತ್ ಇಂಡಿಯನ್ ಪ್ಲೇನ್ ಅಂತ ಕರೀತಾರೆ. ಸೊ ನಾರ್ತ್ ಇಂಡಿಯನ್ ಪ್ಲೇನ್ ಇದೆಯಲ್ಲ, ಇದು ನಮ್ಮ ಇಂಡಿಯಾದು. ದಿಸ್ ನಾರ್ತ್ ಇಂಡಿಯನ್ ಪ್ಲೇನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ 40% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, ನಮ್ದೇನು 130 crore ಜನಸಂಖ್ಯೆ ಇದೆಯಲ್ಲ, ಆ 130 crore ಅಲ್ಲಿ 40% ಅಂದ್ರೆ ಎಷ್ಟಾಗುತ್ತೆ? 40% ಅಂದ್ರೆ ಎಷ್ಟಾಗುತ್ತೆ? 130 ಸಿಸೆಟ್ 30% ಬರ್ತವೆ KS ಅಲ್ಲಿ. ಫಾಸ್ಟ್ ಹೇಳ್ಬೇಕು. ಈಗ ನೋಡಿ 50% ಅಂದ್ರೆ 130 ಹಾಫ್ ಎಷ್ಟಾಗುತ್ತೆ? 65 ತಾನೆ. ಈಗ 65 ಅಂದ್ರೆ 50% ಆಗುತ್ತೆ. ಈಗ 40% ಅಂದ್ರೆ ಅರೌಂಡ್ 140 ಆಗ್ಬೋದು. ಅರೌಂಡ್ ಹೇಳುದು ನಾವು, ಎಕ್ಸಾಕ್ಟ್ಲಿ ಬೇಡ. ಅಲ್ಲಿ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಮಾಡುವಂತ ಕ್ಯಾಲ್ಕುಲೇಷನ್. ಇಲ್ಲಿ 45 crore ಅಂದ್ರೆ ಅರೌಂಡ್ 45 crore ಜನ ಇಲ್ಲಿ ನೆಲೆಸ್ತಾ ಇದ್ದಾರೆ. ಎಲ್ಲಿ? ಈ ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ. ಸೊ ನಮ್ಮ ನಾರ್ತ್ ಇಂಡಿಯನ್ ಪ್ಲೇನ್ ಇದೆಯಲ್ಲ, ಅಲ್ಲೇ ಹೆಚ್ಚಿಗೆ ಜನಸಂಖ್ಯೆ ಇದ್ದಾರೆ. ಯಾಕಿದ್ದಾರೆ? ಕ್ವಶನ್ ಆನ್ಸರ್ ಏನು? ಯಾಕೆ ಹೆಚ್ಚಿಗಿದ್ದಾರೆ? ಯಾಕಂದ್ರೆ ಮೇನ್ಲಿ ಇದು ತುಂಬಾ ಪ್ಲೇನ್ ಏರಿಯಾ, ಮತ್ತೆ ಮೋಸ್ಟ್ಲಿ ರಿವರ್ಸ್ಗಳು ಲೈಕ್ ಇಂಡಸ್ ರಿವರ್, ಗಂಗಾ ರಿವರ್ ಅಂಡ್ ಬ್ರಹ್ಮಪುತ್ರ ರಿವರ್ ಇಲ್ಲೇ ಫ್ಲೋ ಆಗ್ತವೆ. ಅಂಡ್ ದಿಸ್ 3 rivers ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಗ್ರಿಕಲ್ಚರ್. ಹಾಗಾಗಿ ಮೋಸ್ಟ್ ಆಫ್ ದ ನಮ್ಮ ಅಗ್ರಿಕಲ್ಚರ್ ಬೆಲ್ಟ್ ಇದೆಯಲ್ಲ, ಇದೇ ಇರುವುದು ನಮ್ದು ನಾರ್ತ್ ಇಂಡಿಯನ್ ಪ್ಲೇನ್. ಅದ್ರ ಹೆಸರಿದೆ ಪ್ಲೇನ್ ಅಂತ, ಯಾಕಂದ್ರೆ ಏರಿಯಾ ತುಂಬಾ ಪ್ಲೇನ್ ಇರೋದ್ರಿಂದ. ಅದೇ ಸ್ವಲ್ಪ ಮೇಲ್ಗಡೆ ಹೋದ್ರೆ ಮೌಂಟೇನ್ ಇದೆ, ಅದೇ ಸ್ವಲ್ಪ ಕೆಳಗಡೆ ಬಂದ್ರೆ ಅದು ಮೌಂಟೇನ್. ಪೆನಿನ್ಸುಲರ್ ಪ್ಲಾಟು ಅಂದ್ರೆ ಡೆಕ್ಕನ್ ಭೂಮಿ. ಡೆಕ್ಕನ್ ಅಂದ್ರೆ ಗೊತ್ತಾಗತ್ತಾ? ಅಂದ್ರೆ ಈ ತರ ಎತ್ತರದಲ್ಲಿ ಹೋಗಿ ಮೇಲೆ ಫ್ಲಾಟ್ ಇರುತ್ತೆ, ದಟ್ ಇಸ್ ದ ಡೆಕ್ಕನ್ ಪ್ಲಾಟು. ಇದಕ್ಕೆ ಪ್ಲಾಟು ಅಂತ ಕರಿತೀವಿ. ಪ್ಲಾಟು ಅಂದ್ರೆ ದ ಹೈಲ್ಯಾಂಡ್ ವಿತ್ ಫ್ಲಾಟ್ ಟಾಪ್ ಅಂತ. ಈಗ ಅದೇ ನೀವು ಈ ತರ ಇತ್ತಂದ್ರೆ ಅದಕ್ಕೆ ನಾವು ಮೌಂಟೇನ್ ಅಂತ ಕರಿತೀವಿ. ಸೊ ದ ಡಿಫರೆನ್ಸ್ ಬಿಟ್ವೀನ್ ಮೌಂಟೇನ್ ಅಂಡ್ ಪ್ಲಾಟು ಈಸ್, ಸೊ ಎರಡು ಕೂಡ ಹೈಲ್ಯಾಂಡ್, ಆದ್ರೆ ಇದ್ರ ಮೇಲೆ ಟಾಪ್ ಸರ್ಫೇಸ್ ಇರುತ್ತೆ, ಇದ್ರ ಮೇಲೆ ಶಾರ್ಪ್ ಸರ್ಫೇಸ್ ಇರುತ್ತೆ ಅಷ್ಟೇ. ಟಿಪ್ ಶಾರ್ಪ್ ಇರುತ್ತೆ, ದಟ್ ಇಸ್ ಮೌಂಟೇನ್. ಅಂಡ್ ಫ್ಲಾಟ್ ಇದ್ರೆ ದಟ್ ಇಸ್ ಪ್ಲಾಟು. ಅದೇ ನೀವು ಈ ಪ್ಲೇನ್ ಅಂದ್ರೆ ಈ ಕಡೆ ಕೆಳಗಡೆ ಬಂದ್ರೆ ಇಲ್ಲ ನೋಡಿ, ಇವಾಗ ನೋಡಿ ಇದು ಅಷ್ಟೇ ಪ್ಲೇನ್ ಏರಿಯಾ ಇರುವುದು. ಇದು ಮೌಂಟೇನು ಅಂಡ್ ಈ ಕಡೆನು ಮೌಂಟೇನ್ ಅಂದ್ರೆ ಮೇನ್ಲಿ ಫ್ಲಾಟ್ ಸರ್ಫೇಸ್, ಆದ್ರೆ ಇದು ಅಷ್ಟೇ ಪ್ಲೇನ್ ಇರೋದ್ರಿಂದ ಇದಕ್ಕೆ ನಾವು ನಾರ್ತ್ ಇಂಡಿಯನ್ ಪ್ಲೇನ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಅರೌಂಡ್ 40% ಆಫ್ ದ ಟೋಟಲ್ ಪಾಪ್ಯುಲೇಷನ್ ರಿಸೈಡಿಂಗ್ ಹಿಯರ್, ಅಂಡ್ ಅರೌಂಡ್ 60% ಆಫ್ ದ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಕೂಡ ಇಲ್ಲೇ ಆಗುತ್ತೆ. ಯಾಕಂದ್ರೆ ಏರಿಯಾ ಪ್ಲೇನ್ ಇದೆ, ಸಾಯಿಲ್ ತುಂಬಾ ಫರ್ಟೈಲ್ ಇದೆ, ಯಾವಾಗ ಬೇಕು ಅವಾಗ ವಾಟರ್ ಸಿಗುತ್ತೆ. ಯಾಕಂದ್ರೆ ಇವೆಲ್ಲ ರಿವರ್ಸ್ ಏನು ಪೆರಿನಿಯಲ್ ರಿವರ್ಸ್. ಅವೆಲ್ಲ ಪೆರಿನಿಯಲ್ ಅಂದ್ರೆ ಏನು? ವಾಟ್ ಇಸ್ ಪೆರಿನಿಯಲ್ ರಿವರ್? ಪೆರಿನಿಯಲ್ ಗೆ ಮತ್ತೆ ಸೀಸನಲ್ ಗೆ ಡಿಫರೆನ್ಸ್ ಇದಾವೆ. ಪೆರಿನಿಯಲ್ ಅಂದ್ರೆ ಥ್ರೂ ಔಟ್ ದಿ ಇಯರ್ ವಾಟರ್ ಇರುತ್ತೆ. ಸೀಸನಲ್ ಅಂದ್ರೆ ಪರ್ಟಿಕ್ಯುಲರ್ ಸೀಸನಲ್ ಅಷ್ಟೇ ನೀರು ಇರುತ್ತೆ. ಓಕೆ, ಸೊ ಸೀಸನಲ್ ರಿವರ್ಸ್ ಅಂಡ್ ಪೆರಿನಿಯಲ್ ರಿವರ್ಸ್. ಸೀಸನಲ್ ನೀವು ಕ್ವಶನ್ ಕೇಳಬಹುದು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಪೆರಿನಿಯಲ್ ರಿವರ್ ಅಂತ ಹೇಳಿ. ಪೆರಿನಿಯಲ್. ಸೊ ಪೆರಿನಿಯಲ್ ಗೆ ಏನ್ ಮೇನ್ ಡೆಫಿನೇಷನ್ ಅಂದ್ರೆ, ಪೆರಿನಿಯಲ್ ಮೀನ್ಸ್ ವಾಟರ್ ಇನ್ ದ ರಿವರ್ ಥ್ರೂ ಔಟ್ ದಿ ಇಯರ್. ಥ್ರೂ ಔಟ್ ದಿ ಇಯರ್ ಅಲ್ಲಿ ನೀರಿರುತ್ತೆ. ಮಳೆಗಾಲದಲ್ಲಿ ಮಾನ್ಸೂನ್ ದಿಂದ ಮಳೆ ನೀರಿರುತ್ತೆ. ಅಂಡ್ ಸಮ್ಮರ್ ಅಲ್ಲಿ ಆ ಐಸ್ ಇರ್ತಾವಲ್ಲ, ಗ್ಲೇಷಿಯರ್, ಅದನ್ನ ಮೆಲ್ಟ್ ಆಗಿ ನೀರು ಬರ್ತಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಹಿಮಾಲಯನ್ ರಿವರ್ ಅಂತೂ ಕರಿತೀವಿ. ಸೊ ಹಿಮಾಲಯನ್ ರಿವರ್ಸ್ ಆರ್ ನೋನ್ ಆಸ್ ಪೆರಿನಿಯಲ್ ರಿವರ್ಸ್ ಬಿಕಾಸ್ ದೇ ಹ್ಯಾವಿಂಗ್ ದ ವಾಟರ್ ಥ್ರೂ ಔಟ್ ದಿ ಇಯರ್. ಬಟ್ ದ ರಿವರ್ಸ್ ಇನ್ ದ ಡೆಕ್ಕನ್ ಪ್ಲಾಟು ಆರ್ ಇದಕ್ಕೆ ನಾವು ಪೆನಿನ್ಸುಲಾ ಅಂತ ಕರಿತೀವಿ. ಇದು ಹೈಟ್ ಇದೆಯಲ್ಲ, ಈ ಪೋರ್ಷನ್, this portion we are calling the peninsula. And peninsula ಅಲ್ಲಿ ಏನ್ ರಿವರ್ಸ್ ಹುಟ್ಕೊಂಡಿದ್ದಾವೆ, these all rivers are the seasonal rivers. The best example ಗೋದಾವರಿ, ಕೃಷ್ಣ, ಕಾವೇರಿ, ಇಲ್ಲಿರುವಂತ ಮಹಾನದಿ, ಇವೆಲ್ಲ ರಿವರ್ಸ್ ಏನು ತುಂಗಭದ್ರಾ, ಕೃಷ್ಣ, ಘಟಪ್ರಭಾ, ಮಲ್ಲಪ್ರಭಾ ಎಲ್ಲ ಪ್ರಭಾಗಳು
ಯಾವುದು ಸೀಸನಲ್ ರಿವರ್ಸ್, ಬಿಕಾಸ್ ದೀಸ್ ರಿವರ್ಸ್ ಹ್ಯಾವಿಂಗ್ ದ ವಾಟರ್ ಡ್ಯೂರಿಂಗ್ ಓನ್ಲಿ ದ ಮಾನ್ಸೂನ್ ಸೀಸನ್. ಮತ್ತೆ ಸಮ್ಮರ್ ಅಲ್ಲಿ ನೀರೆಲ್ಲ ಕಡಿಮೆ ಆಗಿರುತ್ತೆ, ಸಮ್ ಟೈಮ್ ಎಲ್ಲ ಬತ್ತಿ ಹೋಗಿರ್ತವೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಸೀಸನಲ್ ರಿವರ್ಸ್ ಅಂಡ್ ಪೆರಿನಿಯಲ್ ರಿವರ್ಸ್. ಹಾಗಾಗಿ ಈ ಪೋರ್ಷನ್ ಇದೆಯಲ್ಲ ಇದು ಆಲ್ವೇಸ್ ಗ್ರೀನ್ ಇರುತ್ತೆ, ಅದಕ್ಕೆ ಅದು ಗ್ರೀನ್ ಕಲರ್ ತೋರಿಸಿದೀವಿ ಅಷ್ಟೇ. ಯಾಕಂದ್ರೆ ಆಲ್ವೇಸ್ ವಾಟರ್ ಇರುತ್ತೆ ಅಂಡ್ ಇಲ್ಲಿರುವಂತ ಸಾಯಿಲ್ ಇದೆಯಲ್ಲ, ಸಾಯಿಲ್ ಅದು ತುಂಬಾ ಫರ್ಟೈಲ್ ಇರುತ್ತೆ, ತುಂಬಾ ಫರ್ಟೈಲ್ ಸಾಯಿಲ್ ಇರುತ್ತೆ ಅಂಡ್ ಮೇನ್ಲಿ ದ ಅಲ್ಯೂವಿಯಲ್ ಸಾಯಿಲ್ ಇರುತ್ತೆ ಅದು. ಅಂಡ್ ಅಲ್ಯೂವಿಯಲ್ ಸಾಯಿಲ್ ಇಸ್ ದ ಮೋಸ್ಟ್ ಫರ್ಟೈಲ್ ಸಾಯಿಲ್ ಅಮಾಂಗ್ ಆಲ್ ದ ಸಾಯಿಲ್ಸ್. ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ ಇದಾವೆ. ಬ್ಲಾಕ್ ಸಾಯಿಲ್ ಇದೆ, ರೆಡ್ ಸಾಯಿಲ್ ಇದೆ, ಲ್ಯಾಟ್ರೈಟ್ ಸಾಯಿಲ್ ಇದೆ, ಓಕೆ, ಅಲ್ಯೂವಿಯಲ್ ಸಾಯಿಲ್ ಇದೆ. ಅಲ್ಯೂವಿಯಲ್ ಸಾಯಿಲ್ ಅಂದ್ರೆ ಅಷ್ಟೇ, ಏನಂದ್ರೆ ಜೇಡಿ ಮಣ್ಣು ಅಂತ ಕರಿತೇವೆ ನಾವು, ಜೇಡಿ ಮಣ್ಣು. ಅದು ಜೇಡಿ ಮಣ್ಣು ಯಾಕಂದ್ರೆ ಹ್ಯೂಮಸ್ ಕಂಟೆಂಟ್ ತುಂಬಾನೇ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾವು ಜೇಡಿ ಒಂಥರ ಇದು ಇರುತ್ತೆ ನೋಡಿ, ಏನ್ ಹೇಳ್ಬೇಕು ಅದಕ್ಕೆ, ಹಾ ಗಮ್ ತರ ಒಂಥರ ಇದು ಇರುತ್ತೆ. ಸೊ ಅಲ್ಲಿ ಹೆಚ್ಚಿಗೆ ಫಲವತ್ತತೆ ಇರುತ್ತೆ. ಅಲ್ಲಿ ಏನೇ ಕ್ರಾಪ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಾಪ್ಸ್. ಅದೇ ನೀವು ಬೇರೆದು ಏನೊಂದು ಬರುತ್ತೆ ಎರಿಡ್ ಸಾಯಿಲ್ ಅಂತ ಹೇಳಿ. ಎರಿಡ್ ಸಾಯಿಲ್ ಕೇಳಿದ್ರೆ, ಎರಿಡ್ ಸಾಯಿಲ್ ಹಂಗಂದ್ರೆ ಏನು, ವಾಟ್ ಇಸ್ ಎರಿಡ್ ಸಾಯಿಲ್? ಜಾಸ್ತಿ ಮರಳು ಇರುತ್ತೆ. ರಾಜಸ್ಥಾನ ತಗೊಳ್ಳಿ, ರಾಜಸ್ಥಾನದಾಗ ಹೆಚ್ಚಿಗೆ ಇದು ಸಾಯಿಲ್ ಇರುತ್ತೆ. ಇದರಲ್ಲಿ ನೀರಿನ ಪ್ರಮಾಣ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ. ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ಏನೇ ಬೆಳೆ ಹಾಕಿದ್ರು ಕೂಡ ಅಲ್ಲಿ ಬೆಳೆ ಬರಂಗಿಲ್ಲ, ಯಾಕಂದ್ರೆ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಏನೂ ಇರಂಗಿಲ್ಲ. ಅದೇ ಅಲ್ಯೂವಿಯಲ್ ಸಾಯಿಲ್ ತಗೊಂಡ್ರೆ ಹೆಚ್ಚಿಗೆ ಇದು ಇರುತ್ತೆ ಮಾಯಿಶ್ಚರ್ ಕಂಟೆಂಟ್, ಹಾಗಾಗಿ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಈ ಸಾಯಿಲಿಗೆ ಡಿಫ್ರೆಂಟ್ ನೇಮು ಇದೆ. ಅದಕ್ಕೆ ಖಾದರ್ ಅಂತೂ ಕರೀತಾರೆ, ಬಾಂಗರ್ ಅಂತೂ ಕರೀತಾರೆ. ಅದು ಎಲ್ಲಿ ಕರೀತಾರೆ ನಾನು ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಹೇಳ್ತೀನಿ, ಬಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೊ ಈ ಪೋರ್ಷನ್ ರಾಜಸ್ಥಾನ್, ಇಲ್ಲಿ ಪಂಜಾಬ್, ಹರಿಯಾಣ, ಯುಪಿ, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. ಓಕೆ, ಸೊ ದೀಸ್ ಆರ್ ದ ಸ್ಟೇಟ್ಸ್ ಮೇನ್ಲಿ ಕಮ್ಸ್ ಇನ್ ದ ನಾರ್ತ್ ಇಂಡಿಯನ್ ಪ್ಲೇನ್. ಕ್ವಶನ್ ಕೇಳಬಹುದು ನಿಮಗೆ, ಯಾವ್ಯಾವ ಸ್ಟೇಟ್ಗಳು ನಾರ್ತ್ ಇಂಡಿಯನ್ ಪ್ಲೇನ್ ಅಲ್ಲಿ ಬರ್ತಾವಂತ. ಸೊ ರಾಜಸ್ಥಾನ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ? ಇಲ್ಲಿ ನಮ್ದು ಇದು ಇದೆ, ಯಾವುದು ಡೆಲ್ಟಾ. ಯಾವ ಡೆಲ್ಟಾ? ಅದು ಸುಂದರ್ಬನ್ ಡೆಲ್ಟಾ. ಸುಂದರ್ಬನ್ ಡೆಲ್ಟಾ. ಈ ಸುಂದರ್ಬನ್ ಡೆಲ್ಟಾ ದಿಸ್ ಇಸ್ ದ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್. ಅಂಡ್ ಈ ಡೆಲ್ಟಾ ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ, ಇಲ್ಲಿ ಬಾಂಗ್ಲಾದೇಶ್ ಮತ್ತೆ ಇಂಡಿಯಾ ನಡುಗಡೆ ಇಲ್ಲಿ ಫಾರ್ಮ್ ಆಗುತ್ತೆ ಸುಂದರ್ಬನ್ ಡೆಲ್ಟಾ. ಅಂಡ್ ಈ ಸುಂದರ್ಬನ್ ಡೆಲ್ಟಾ ಮೇನ್ಲಿ ಫಾರ್ಮ್ ಆಗಿರೋದು ಯಾವ ರಿವರ್ ದಿಂದ? ಗಂಗಾ ರಿವರ್ ಮತ್ತೆ ಬ್ರಹ್ಮಪುತ್ರ ರಿವರ್. ಓಕೆ, ಸೊ ಈ ಡೆಲ್ಟಾ ಫಾರ್ಮ್ ಆಗಿದೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ರಿವರ್ಗಳು, ಈ ರಿವರು ಇಲ್ಲಿಂದ ಫ್ಲೋ ಆಗುವಾಗ ಎಲ್ಲ ಸಾಯಿಲ್ ಎಲ್ಲ ತಗೊಂಡ್ ಬರುತ್ತೆ. ಇಲ್ಲಿಂದ ಫ್ಲೋ ಆಗುವಾಗ ಎಲ್ಲ ಸಾಯಿಲ್ ತಂದು ಇಲ್ಲಿ ಡಿಪಾಸಿಟ್ ಮಾಡುತ್ತೆ. ಆ ಡಿಪಾಸಿಟ್ ಡೆಲ್ಟಾ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಹಾಗಾಗಿ ದಿಸ್ ನಾರ್ತ್ ಇಂಡಿಯನ್ ಪ್ಲೇನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಗ್ರಿಕಲ್ಚರ್ ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ settlement, because around 40% of the total population of the India so living across the this belt or across or in the North Indian or Northern plain. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದು. And it starts from Rajasthan and it is up to Sundarban Delta. ಇದು ಗೊತ್ತಾಯ್ತು. ಸೊ ಇಷ್ಟು ಗೊತ್ತಾದ್ಮೇಲೆ and this plain created by three rivers. This plain created by three rivers. The first one is Indus River in the east, Ganga River in the middle and Brahmaputra River in the Indus River in the west and Ganga River in the middle and Brahmaputra River in the east. ಇವು ಮೂರು ರಿವರ್ ಇಂದ ಯಾವ ಪ್ಲೇನ್ ಕ್ರಿಯೇಟ್ ಆಗಿದೆ? ನದನ್ ಪ್ಲೇನ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಷ್ಟು ಗೊತ್ತಾಯ್ತಾ? ಇಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಮೇಲೆ ಹಿಮಾದ್ರಿ ಇತ್ತು, ಇಲ್ಲಿ ಹಿಮಾಚಲ್, ಇಲ್ಲಿ ಸಿವಾಲಿಕ್ಸ್. ಸೊ ಸಿವಾಲಿಕ್ಸ್ ಆದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಪ್ಲೇನ್ ಬರುತ್ತೆ, ದಟ್ ಪ್ಲೇನ್ ಈಸ್ ನೋನ್ ಆಸ್, ಅದು ಪ್ಲೇನ್ ಡಯಾಗ್ರಾಮ್ ಹಾಕೊಳ್ಳಿ ನೀವು. ದ ಫಸ್ಟ್ ಒನ್ ಈಸ್ ಹಿಮಾದ್ರಿ, then Himachal, then Siwaliks. Okay, so ಈ ಮೂರು ರೇಂಜ್ ಆದ್ಮೇಲೆ ಕೆಳಗಡೆ ಒಂದು ಪ್ಲೇನ್ ಬರುತ್ತೆ. that plane, this is the plane below the Siwaliks and this plane is mainly having the pebbles ಅಂದ್ರೆ ಏನು? ಪೇಬಲ್ಸ್ ಅಂದ್ರೆ ಸಣ್ಣ ಇದು ಇರ್ತಾವಲ್ಲ, ರಾಕ್ಸ್, ಸ್ಟೋನ್ಗಳು, ಪೇಬಲ್ಸ್. ನಾವು ಮನೆ ಮುಂದೆ ಹಾಕ್ತೇವಲ್ಲ, ನಾವು ಮೂರು ಮಂದಿ ಕರಿತೀವಿ ನೋಡಿ, ಬೆಂಚ್ ಕಲ್ಲು, ಆ ತರ ಅಂತವೆಲ್ಲ ಇಲ್ಲಿ ಇರ್ತವೆ. ಎಲ್ಲಿ? ಯಾಕಂದ್ರೆ ಇಲ್ಲಿಂದ ರಿವರ್ ಬರುವಾಗ ಎಲ್ಲ ಮೇಲಿನ ಎರೋಜನ್ ಆಗಿ ಸವಕಳಿ ಆಗಿ ಅವೆಲ್ಲ ಬಂದು ಅಲ್ಲಿ ಡಿಪಾಸಿಟ್ ಆಗಿರುತ್ತೆ. ಅಂಡ್ ದಿಸ್ ಪ್ಲೇನ್ ಈಸ್ ನೋನ್ ಆಸ್ ಭಾಬರ್. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, ವಾಟ್ ಈಸ್ ಭಾಬರ್ ಅಂತ ಹೇಳಿ. ಅಂಡ್ ಭಾಬರ್ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಭಾಬರ್ ಇಸ್ ದ ಪ್ಲೇನ್ ಆಫ್ ಪೆಬಲ್ಸ್ ಅಂಡ್ ಸ್ಮಾಲ್ ರಾಕ್ಸ್ ಅಂಡ್ ದಿಸ್ ಭಾಬರ್ ಪ್ಲೇನ್ ಕಮ್ಸ್ ಜಸ್ಟ್ ಬಿಲೋ ದ ಸಿವಾಲಿಕ್ಸ್ ಆದ್ಮೇಲೆ ಬರೋದು ಯಾವುದು? ಭಾಬರ್ ಆದ್ಮೇಲೆ ಅದರ ಕೆಳಗಡೆ ಇನ್ನೊಂದು ಪ್ಲೇನ್ ಇದೆ. ಸೊ ಅನದರ್ ಪ್ಲೇನ್ ಅಂಡ್ ದಿಸ್ ಪ್ಲೇನ್ ಇಸ್ ದ ಪ್ಲೇನ್ ಆಫ್ ಸಾಯಿಲ್. ಇದು ಪ್ಲೇನ್ ಆಫ್ ಪೆಬಲ್ಸ್ ಇತ್ತು, ಇದು ಪ್ಲೇನ್ ಆಫ್ ಸಾಯಿಲ್. ಇದು
ಪ್ಲೇನ್ ಆಫ್ ಸಾಯಿಲ್. ಓಕೆ, ಇದು ಪ್ಲೇನ್ ಆಫ್ ಸಾಯಿಲ್, ಹಾಗಾಗಿ ಇದಕ್ಕೆ ನಾವು ತೆರೈ ಅಂತ ಕರಿತೀವಿ. ಸೊ ದಿಸ್ ಇಸ್ ನೋನ್ ಆಸ್ ತೆರೈ, ತೆರೈ और ತೆರೈ ರೀಜನ್ ಅಂತ ಆದ್ರೂ ಕರೀರಿ ಅಥವಾ ತೆರೈ ಪ್ಲೇನ್ ಆದ್ರೂ ಕರೀರಿ, ತೆರೈ ರೀಜನ್. ಸೊ ಕ್ವಶನ್ ಬಂದಿದೆ ವಾಟ್ ಈಸ್ ತೆರೈ ರೀಜನ್ ಅಂತ ಹೇಳಿ. ಸೊ ತೆರೈ ರೀಜನ್ ಮೀನ್ಸ್ ಇಟ್ ಇಸ್ ದ ಪ್ಲೇನ್ ಆಫ್ ಸಾಯಿಲ್ಸ್ ಅಂಡ್ ವಾಟ್ ಇಸ್ ದ ಭಾಬರ್, ಭಾಬರ್ ಇಸ್ ದ ಪ್ಲೇನ್ ಆಫ್ ಪೆಬಲ್ಸ್. ಅಂಡ್ ಭಾಬರ್ ಎಲ್ಲಿ ಬರುತ್ತೆ, ಜಸ್ಟ್ ಬಿಲೋ ದ ಶಿವಾಲಿಕ್ಸ್. ತೆರೈ ಎಲ್ಲಿ ಬರುತ್ತೆ, ಜಸ್ಟ್ ಬಿಲೋ ದ ಭಾಬರ್. ಅಂಡ್ ಇಲ್ಲಿ ನೋಡಿ, ಈಗ ರಿವರ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿಂದ ರಿವರ್ ಬರ್ತಾ ಇದೆ ಹಿಮಾಲಯದಿಂದ. ಇಲ್ಲೆಲ್ಲ ಏನಿದೆ, ಸಣ್ಣ ಸಣ್ಣ ಇದು ಕಲ್ಲಿದಾವೆ. ಆ ಕಲ್ಲಿರೋದ್ರಿಂದ ಆ ನದಿ ಕೆಳಗಡೆ ಫ್ಲೋ ಆಗ್ತಿರುತ್ತೆ, ನಮ್ ಕಣ್ಣಿಗೆ ಕಾಣಂಗಿಲ್ಲ. ಹಾಗಾಗಿ ಇಲ್ಲಿ ರಿವರ್ ಇದೆಯಲ್ಲ, ಇದು ದ ರಿವರ್ ವಿಲ್ ಡಿಸ್ಅಪಿಯರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದ ರಿವರ್ ವಿಲ್ ಡಿಸ್ಅಪಿಯರ್. ರಿವರ್ ಆರ್ ವಾಟರ್ ಸ್ಟ್ರೀಮ್ ಅಂತ ಆದ್ರೂ ಬರ್ಕೊಳ್ಳಿ. ದ ರಿವರ್ ಆರ್ ವಾಟರ್ ಸ್ಟ್ರೀಮ್ ವಿಲ್ ಡಿಸ್ಅಪಿಯರ್ ಇನ್ ದ ಭಾಬರ್ ಪ್ಲೇನ್. ಭಾಬರ್ ಪ್ಲೇನ್ ಕ್ವಶನ್ ಕೇಳಬಹುದು. ಯಾಕೆ ಅಂದ್ರೆ ಅಲ್ಲಿ ಪೆಬಲ್ಸ್ ಇದಾವೆ. ಆ ಪೆಬಲ್ಸ್ ಮುಖಾಂತರ ನದಿ ಹರಿಯುವಾಗ ನಮ್ಗೆ ನೀರು ಕಾಣಂಗಿಲ್ಲ, ಅದು ಯಾಕಂದ್ರೆ ಕೆಳಗಡೆ ಹರಿತಿರುತ್ತೆ ಅದು. ಇದು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ಹಾಗಾಗಿ ದ ರಿವರ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಹಿಮಾಲಯಾಸ್ ವಿಲ್ ಡಿಸ್ಅಪಿಯರ್ ಇನ್ ದ ಭಾಬರ್ ಪ್ಲೇನ್. ಅರ್ಥ ಆಯ್ತಾ? ಅದೇ ನೆಕ್ಸ್ಟ್ ಪ್ಲೇನ್ ಯಾವ್ದು, ನಮ್ದು ತೆರೈ ಪ್ಲೇನ್ ಇದೆ. ಇಲ್ಲಿ ಸಾಯಿಲ್ ಇದೆ, ಸಾಯಿಲ್ ಇದ್ರೆ ನದಿ ಅದು ಮೇಲ್ಗಡೆ ಬಂದ್ಬಿಡುತ್ತೆ. ಹಾಗಾಗಿ ದ ರಿವರ್ ವಿಲ್ ರೀಅಪಿಯರ್. ರಿವರ್ ವಿಲ್ ರೀಅಪಿಯರ್. ರಿವರು ರೀಅಪಿಯರ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸ್ಅಪಿಯರ್ ಅಂಡ್ ರೀಅಪಿಯರ್. ರೀಅಪಿಯರ್. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ, ರಿವರ್ ಫ್ಲೋ ಆಗತ್ತೆ. ಇಲ್ಲಿಂದ ರಿವರ್ ಫ್ಲೋ ಆಗುವಾಗ ಇಲ್ಲಿ ಸಾಯಿಲ್ ಇದೆ. ಏನಾದ್ರೂ ಹೆಚ್ಚಿಗೆ ಮಳೆ ಹೆಚ್ಚಿಗೆ ಬಂದ್ರೆ ಏನಾಗುತ್ತೆ, ಫ್ಲಡ್ ಬಂದ್ಬಿಡುತ್ತೆ. ಆ ಫ್ಲಡ್ ಬಂದು ಇರುವಂತ ಎಲ್ಲ ಮಣ್ಣು ಕೊಚ್ಕೊಂಡ್ ಬರುತ್ತೆ ಇದು. ಓಕೆ, ಆ ಮಣ್ಣು ಕೊಚ್ಕೊಂಡ್ ಬಂದ್ಮೇಲೆ ಇಲ್ಲೆಲ್ಲ ಮಣ್ಣು ಡಿಪಾಸಿಟ್ ಆಗುತ್ತೆ. ಈ ಕಡೆ ಎರಡು ಸೈಡ್ಗೆ ಎಲ್ಲ ಕಡೆ ಈ ಮಣ್ಣು ಎಲ್ಲ ಕಡೆ ಡಿಪಾಸಿಟ್ ಆಗತ್ತಲ್ಲ. ಈಗ ಏನಾದ್ರೂ ಈ ರಿವರ್ದು ಇದು ರಿವರ್, ಇದು ದಿಸ್ ಇಸ್ ದ ರಿವರ್. ಅಂಡ್ ಇಲ್ಲಿರುವಂತ ಮಣ್ಣಿನ ಏನಂತ ಕರಿತೀವಿ, ದಟ್ ಇಸ್ ವೆರಿ ಫರ್ಟೈಲ್ ಸಾಯಿಲ್. ಅದು ಇಲ್ಲಿ ಅಕ್ಕಪಕ್ಕ ಇರೋದು. ಅಂಡ್ ದಟ್ ಇಸ್ ನೋನ್ ಆಸ್ ಖಾದರ್. ಖಾದರ್. ಖಾದರ್ ಮೀನ್ಸ್ ಇಟ್ ಈಸ್ ದ ನ್ಯೂಲಿ ಫಾರ್ಮ್ಡ್ ಅಲ್ಯೂವಿಯಲ್ ಸಾಯಿಲ್. ಕ್ವಶನ್ ಕೇಳ್ತಾರೆ ವಾಟ್ ಇಸ್ ಖಾದರ್ ಅಂತ ಹೇಳಿ. ಖಾದರ್ ಏನಿದು, ನ್ಯೂಲಿ ಫಾರ್ಮ್ಡ್ ಅಲ್ಯೂವಿಯಲ್ ಸಾಯಿಲ್ ನೇರ್ ದ ರಿವರ್ ಕೋಸ್ಟ್. ನೇರ್ ದಿ ರಿವರ್ ಕೋಸ್ಟ್. ಆ ರಿವರ್ ಕೋಸ್ಟ್ ಪಕ್ಕದಲ್ಲಿ ಏನು ಸಾಯಿಲ್ ಫಾರ್ಮ್ ಆಗುತ್ತಲ್ಲ, ಅದು ಯಾವುದು, ಖಾದರ್. ಅದು ಅರ್ಥ ಆಗ್ತಾ ಇದೆಯಾ? ಈಗ ಇವಾಗ ನೋಡಿ, ಈ ಫ್ಲಡ್ ಬಂದಿರುತ್ತೆ. ಫ್ಲಡ್ ಬಂದ್ಮೇಲೆ ನೀರು ಇಲ್ಲಿ ತನಕ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಫ್ಲಡ್ ಬಂದ್ಮೇಲೆ ನೀರು ಇಲ್ಲಿವರೆಗೂ ಬಂದಿರುತ್ತೆ. ಓಕೆ, ಅಂಡ್ ಆ ಮಾನ್ಸೂನ್ ಕಡಿಮೆ ಆದ್ಮೇಲೆ ಮತ್ತೆ ನೀರು ಇಷ್ಟೇ ಹರಿಯುತ್ತೆ. ಅರ್ಥ ಆಗ್ತಾ ಇದೆ? ಯಾವಾಗ ಫ್ಲಡ್ ಬಂದಿರುತ್ತೆ, ಇಲ್ಲಿ ಕೂಡ ಸಾಯಿಲ್ ಡಿಪಾಸಿಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಫ್ಲಡ್ ಬಂದಾಗ ಅಷ್ಟೇ ನೀರು ಇಲ್ಲಿ ತನಕ ಬರುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಆಗಿ ರಿವರ್ ಹರಿತಿರುತ್ತೆ. ಈಗ ನೋಡಿ ನೀವು ಕೃಷ್ಣ ರಿವರ್ ಈ ಮಳೆಗಾಲದಲ್ಲಿ ಎಲ್ಲಾ ಕಡೆ ಬೆಳಗಾವಿ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ಅದೇ ನೀವು ಬೇಸಿಕಾಲಲ್ಲಿ ಕುಡಿಯಕ್ಕೂ ನೀರು ಇರಂಗಿಲ್ಲ ಅಲ್ಲಿ ಬೆಳಗಾಮಲ್ಲಿ. ಅಂದ್ರೆ ಮಳೆ ಬಂದ್ರೆ ರಿವರು ತುಂಬಾ ಹೆಚ್ಚಿಗೆ ಹೊರಗಡೆ ಬರುತ್ತೆ, ಅಲ್ಲಿ ಸಾಯಿಲ್ ಡಿಪಾಸಿಟ್ ಆಗುತ್ತೆ. ಎಷ್ಟೋ ಹೊಲದಿಂದ ರಿವರ್ ಹರಿದು ಎಲ್ಲ ಮಣ್ಣು ಕೊಚ್ಕೊಂಡು ಹೋಗಿ ಒಂದ್ ಕಡೆ ಡಿಪಾಸಿಟ್ ಮಾಡುತ್ತೆ. ಸೊ ಅಲ್ಲಿ ಡಿಪಾಸಿಟ್ ಆದ್ಮೇಲೆ ಅದು ನೆಕ್ಸ್ಟ್ ಫ್ಲಡ್ ಬರುತ್ತನ ಅದು ಹಂಗೆ ಇರುತ್ತೆ, ಅದು ಓಲ್ಡ್ ಆಗಿಬಿಡುತ್ತೆ. ಹಾಗಾಗಿ ದಿಸ್ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಈಸ್ ನೋನ್ ಆಸ್ ಬಾಂಗರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. The old alluvial soil is known as bangar and the newly formed alluvial soil is known as khadar. ಅರ್ಥ ಆಗ್ತಿದೆ? ಖಾದರ್ ಮತ್ತು ಬಾಂಗರು. ಖಾದರ್ ಏನಿದು, ನ್ಯೂಲಿ ಫಾರ್ಮ್ಡ್ alluvial soil near to the river, and bangar means it is the old alluvial soil away from the river. ಅಂದ್ರೆ ರಿವರ್ ಬಿಟ್ಟು ಸ್ವಲ್ಪ ದೂರ ಇರುತ್ತೆ. ಅಂಡ್ ಇದು ಖಾದರು ನದಿ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಅದು ಯಾವಾಗ ನೋಡಿ, ಯಾವಾಗ ಬಿ ನದಿಯಲ್ಲಿ ನೀರು ಇರುತ್ತೆ, ಇಲ್ಲಿ ಗಂಗಾ ತಗೊಳ್ಳಿ ಯಾವುದೇ ತಗೊಳ್ಳಿ, ಹಾಗಾಗಿ ಇದು ಕಂಟಿನ್ಯೂಸ್ ಇಲ್ಲಿಂದ ಸಾಯಿಲ್ ಬರ್ತಿರುತ್ತೆ, ಡಿಪಾಸಿಟ್ ಆಗ್ತಿರುತ್ತೆ, ಮತ್ತೆ ಕಂಟಿನ್ಯೂಸ್ ಡಿಪಾಸಿಟ್ ಆಗ್ತಿರುತ್ತೆ, ಅದು ನ್ಯೂಲಿ ಫಾರ್ಮ್ ಆಗ್ತಿರುತ್ತೆ. ದಟ್ ಇಸ್ ದ ಖಾದರ್. ನೀವು ಏನಾದ್ರೂ ಎರಡು ಕಂಪೇರ್ ಮಾಡಿದ್ರೆ, ಇಫ್ ಯು ವಾಂಟ್ ಟು ಕಂಪೇರ್ ಬೋತ್ ದ ಸಾಯಿಲ್, ಖಾದರ್ ಮತ್ತೆ ಬಾಂಗರ್ ಏನಾದ್ರೂ ನೀವು ಕಂಪೇರ್ ಮಾಡಿದ್ರೆ ಯಾವ್ದು ಮೋಸ್ಟ್ ಫರ್ಟೈಲ್ ಇರುತ್ತೆ? ಮೋಸ್ಟ್ ಫರ್ಟೈಲ್ ಯಾವುದು? ಇಫ್ ಯು ವಾಂಟ್ ಟು ಕಂಪೇರ್ ಖಾದರ್ ಅಂಡ್ ಬಾಂಗರ್, ವಿಚ್ ವಿಲ್ ಬಿ ದ ಮೋರ್ ಫರ್ಟೈಲ್? ಖಾದರ್. ಯಾಕಂದ್ರೆ ಅದು ಕಂಟಿನ್ಯೂಸ್ಲಿ ಫಾರ್ಮ್ ಆಗ್ತಿರುತ್ತೆ, ಇದು ಎಷ್ಟೋ ದಿವಸ ಹಿಂದ್ಗಡೆ ಫಾರ್ಮ್ ಆಗಿದೆ. ಹಾಗಾಗಿ ಇಟ್ ಇಸ್ ಮೋಸ್ಟ್ ಫರ್ಟೈಲ್ ಸಾಯಿಲ್. ಖಾದರ್ ಇಸ್ ದ ಮೋಸ್ಟ್ fertile soil. Okay, this is most fertile soil and that's why it is very suitable for doing agriculture. Agriculture ಗೆ ತುಂಬಾ suitable for soil ಯಾವುದು ಅಂದ್ರೆ ಖಾದರ್. Okay, and ಇದು ಕೂಡ
ಅಗ್ರಿಕಲ್ಚರ್ ಒಳ್ಳೇದು, ಆದ್ರೆ ಅಲ್ಲಿ ಪ್ರೊಡಕ್ಷನ್ ತುಂಬಾ ಕಡಿಮೆ ಇರುತ್ತೆ. ದ yield is less as compared to the ಖಾದರ್ ಸಾಯಿಲ್. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ನಿಮ್ಗೆ ಗೊತ್ತಾಗಬೇಕು. ಖಾದರ್, ಬಾಂಗರ್, ತೆರೈ ಅಂಡ್ ಭಾಬರ್. ಭಾಬರ್ ಅಂದ್ರೆ ಏನು? ಇಟ್ ಇಸ್ ದ ಪ್ಲೇನ್ ಆಫ್ ಪೆಬಲ್ಸ್ ಅಂಡ್ ಭಾಬರ್ ಲೊಕೇಟೆಡ್ ಜಸ್ಟ್ ಬಿಲೋ ದಿ ಶಿವಾಲಿಕ್ಸ್. And after Bhabar, it is the Terai, and Terai is the plane of soil. Okay, plane of soil, and whatever rivers coming from the Himalayas will disappear in the Bhabar plain, and again reappear in the Terai plain. And after Terai plain, whatever soil is deposited just near to the river bank or the river coast, it is known as Khadar. And the soil which is deposited just away from the river, it is known as the Bangar. And Bangar is the old alluvial soil, and Khadar is the new alluvial soil. And Khadar is the most fertile soil. That's why it is helpful for the agriculture. And Bangar is the less fertile soil. Therefore, it is the less suitable for the agriculture. And more production in the Khadar and less production in the Bangar. ಇಷ್ಟು ಗೊತ್ತಾಯ್ತಾ? ಸೊ ಇಷ್ಟ ಆದ್ಮೇಲೆ ಲಾಸ್ಟಿಗೆ ಎಲ್ಲ ಕಡೆ ಬಂದು ಡಿಪಾಸಿಟ್ ಆಗುತ್ತೆ, and it will form the delta. At the end, it will form the delta. At the end it will form delta. Okay, first ಏನಿರುತ್ತೆ ಇಲ್ಲಿ ಮೂರು ರೇಂಜು. ಇಲ್ಲಿ ಫಸ್ಟ್ ಬರುತ್ತೆ ಯಾವ್ದು ಹೇಳಿ? ಫಸ್ಟ್ ಯಾವ್ದು ಬರುತ್ತೆ? ಭಾಬರ್. ಸೆಕೆಂಡು ತೆರೈ. ಥರ್ಡು ಖಾದರ್ ನೇರ್ ಟು ದ ರಿವರ್. ಅದೇ ನಾನು ಈ ಕಡೆ ತಗೊಂಡ್ರೆ ಇಲ್ಲಿ ಅದನ್ನು ತಗೊಳ್ಳಿ ಬಾಂಗರ್, ಎರಡು ಒಂದೇ ಕಡೆ ತಗೋತೀನಿ. ಸೊ ಅಂದ್ರೆ ಇದು ರಿವರ್ ಪಕ್ಕದಲ್ಲೇ ಇದೆ, ಇದು ರಿವರ್ ಇಂದ ಸ್ವಲ್ಪ ದೂರ ಇದೆ ಬಾಂಗರ್. ಅಂಡ್ ಲಾಸ್ಟಿಗೆ ಡೆಲ್ಟಾ. ದಿಸ್ ಇಸ್ ದ ಫಿಫ್ತ್ ಒನ್, ದಿಸ್ ಇಸ್ ದ ಫೋರ್ತ್ ಒನ್, ಥರ್ಡ್, ಸೆಕೆಂಡ್ ಅಂಡ್ ಟೂ. ನಿಮಗೆ ಡೈರೆಕ್ಟ್ ಯುಪಿಎಸ್ಸಿಯಲ್ಲಿ ಒಂದು ಮೇನ್ಸ್ ಕ್ವಶನ್ ಕೇಳಿದ್ರು 2014ರಲ್ಲಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆರ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡಿವಿಷನ್ಸ್ ಆಫ್ ನದರ್ನ್ ಪ್ಲೇನ್ ಅಂತೇಳಿ. 5 ಡಿವಿಷನ್ ಇದಾವೆ. ಒಂದನೇ ಡಿವಿಷನ್ ಯಾವುದು? ಭಾಬರ್. ಸೆಕೆಂಡ್ ಡಿವಿಷನ್ ತೆರೈ, ಥರ್ಡ್ ಡಿವಿಷನ್ ಖಾದರ್, ಫೋರ್ತ್ ಒನ್ ಬಾಂಗರ್ ಅಂಡ್ ಲಾಸ್ಟ್ ಒನ್ ಡೆಲ್ಟಾ. ಅರ್ಥ ಆಯ್ತಲ್ಲ? ಅಂಡ್ ಅಗೇನ್ ದಿಸ್ ಡೆಲ್ಟಾ ಇಂಡಿಯಾದಲ್ಲಿ ಯಾವುದು ಇದೆ ಡೆಲ್ಟಾ? ಸುಂದರ್ಬನ್ ಡೆಲ್ಟಾ. ಅಂಡ್ ದಿಸ್ ಇಸ್ ದ ಲಾರ್ಜೆಸ್ಟ್ ಡೆಲ್ಟಾ ಆಫ್ ದ ವರ್ಲ್ಡ್ ಅಂಡ್ ಫಾರ್ಮ್ಡ್ ಬೈ ದ ಗಂಗಾ ರಿವರ್ ಅಂಡ್ ಬ್ರಹ್ಮಪುತ್ರ ರಿವರ್. ದಿಸ್ ಇಸ್ ದ ಲಾರ್ಜೆಸ್ಟ್ ಡೆಲ್ಟಾ ಆಫ್ ದ ವರ್ಲ್ಡ್. Largest delta of the world or in the world and Gregory. Largest delta of the world and formed by river Ganga and Brahmaputra. ಅರ್ಥ ಆಯ್ತಾ ಇದು? ಓಕೆ, ಅವು ಪಾಯಿಂಟ್ ಬರ್ಕೊಂಡ್ರೆ 40% ಪಾಪ್ಯುಲೇಷನ್ ಅಂಡ್ ಅವೆಲ್ಲ ಅಗ್ರಿಕಲ್ಚರ್ಗೆ ತುಂಬಾ ಇಂಪಾರ್ಟೆಂಟ್ ಅಂತೇಳಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ northern plain. Delta is nothing but the deposition of the sediments and whatever debris carried by the rivers, it is deposited at the mouth of the river. So mouth ಬೇರೆ, source ಬೇರೆ. So river ಏನಾದ್ರೂ ಇಲ್ಲಿ ಹುಟ್ಟಿದೆ ಅಂದ್ರೆ that is the source, and river ಇಲ್ಲಿ discharge ಆಗ್ತಾ ಇದೆ ಅಂದ್ರೆ that is the mouth. ಈಗ ತುಂಬಾ ಜನ ಮೌತ್ ಅಂದ್ರೆ ಹುಟ್ಟಿರೋದು ಅಂತ ತಿಳ್ಕೊಂಡಿರ್ತಾರೆ. So mouth means it is the end point of the river. And ಈ ಗಂಗಾ ರಿವರ್ ಎಂಡ್ ಪಾಯಿಂಟ್ ಯಾವುದು? ಇದೆ ಡೆಲ್ಟಾ. ಎಲ್ಲಿ? ಬೇ ಆಫ್ ಬೆಂಗಾಲ್ದು, ಬೇ ಆಫ್ ಬೆಂಗಾಲ್ ಇದು ಇದೆಲ್ಲ ಅಲ್ಲಿ ಕೋಸ್ಟು, ಅಥವಾ ವೆಸ್ಟ್ ಬೆಂಗಾಲ್ ಮತ್ತೆ ಬಾಂಗ್ಲಾದೇಶ್ ಅದರ ಬಿಟ್ವೀನ್ ಇದು ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಅಲ್ಲಿ ಡೆಲ್ಟಾ ಫಾರ್ಮ್ ಆಗುತ್ತೆ ಅಂಡ್ ಇಟ್ ಇಸ್ ನೋನ್ ಆಸ್ ಮೌತ್. ಅರ್ಥ ಆಗ್ತಿದೆ? ಅದೆಲ್ಲ ಯೂಸ್ ಮಾಡಿ ಬೇರೆ ಏನು ಯೂಸ್ ಇಲ್ಲ ಸರ್. ಇದಕ್ಕೆ ಹೇಳಿ ಏನಾದರೂ ಯೂಸ್ ಡೆಲ್ಟಾನ ತುಂಬಾ ಯೂಸ್ ಇದೆ. ಯಾವ ತರ ಇದೆ ಹೇಳ್ತೀನಿ ನೋಡಿ. ಬೇಕಾದ್ರೆ ನೀವು ಕ್ವಶನ್ ಕೇಳಿದ್ರೆ ಅಂತ ಹೇಳ್ತೀನಿ ನಿಮಗೆ. ಇತ್ತಾಗಿಲ್ಲ ಇದು ಮುಗಿತಿಲ್ಲ ಇದು. ಡೆಲ್ಟಾ ಯಾಕೆ ಇಂಪಾರ್ಟೆಂಟ್ ನೋಡಿ. ಇವಾಗ ಇಂಡಿಯಾ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಇಸ್ ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಅಂಡ್ ದಿಸ್ ಇಸ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಓಕೆ, ಸೊ ಈಸ್ಟರ್ನ್ ಕೋಸ್ಟ್ ಮತ್ತೆ ವೆಸ್ಟರ್ನ್ ಕೋಸ್ಟ್ ಇಲ್ಲಿ ಮೇನ್ಲಿ ರಿವರ್ಸ್ ಹಿಮಾಲಯದಿಂದ ಬರ್ತವೆ. ಎಲ್ಲಿ? ಬೇ ಆಫ್ ಬೆಂಗಾಲ್ದಲ್ಲಿ. ದಿಸ್ ಇಸ್ ದ ಬೇ ಆಫ್ ಬೆಂಗಾಲ್, ಅಂಡ್ ಈ ಕಡೆ ಇರೋದು ಅರೇಬಿಯನ್ ಸಿ. ಅಂಡ್ ಇಲ್ಲಿ ರಿವರ್ ತುಂಬಾ ಕಡಿಮೆ ಇದಾವೆ. ರಿವರ್ ಒಂದು ಇಲ್ಲಿಂದ ಬರುತ್ತೆ, ಒಂದು ನರ್ಮದಾ ಬರುತ್ತೆ, ಸೆಕೆಂಡ್ ತಾಪಿ ಬರುತ್ತೆ, ಅಂಡ್ ತುಂಬಾ ಲೈಕ್ ಇನ್ನೊಂದು ಕೇರಳದಿಂದ ಕೆಲವೊಂದು ರಿವರ್ ಬರ್ತವೆ. ಅಂದ್ರೆ ತುಂಬಾ ಕಡಿಮೆ ಇದಾವೆ ಅರೇಬಿಯನ್ ಸಿಯಲ್ಲಿ. ಆದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ ಲೈಕ್ ನಮ್ಮ ಗೋದಾವರಿನೂ ಕೂಡ ಇಲ್ಲೇ ಹೋಗುತ್ತೆ, ಅಂಡ್ ಕೃಷ್ಣ, ಕಾವೇರಿ, ಓಕೆ, ಅಂಡ್ ಮಹಾನದಿ, ಮೋಸ್ಟ್ ಆಫ್ ದ ರಿವರ್ಸ್ ಸೊ ಡಿಸ್ಚಾರ್ಜ್ ದೇರ್ ವಾಟರ್ ಇನ್ ದ ಬೇ ಆಫ್ ಬೆಂಗಾಲ್. ಹಾಗಾಗಿ ಡೆಲ್ಟಾಗಳು ತುಂಬಾ ಫಾರ್ಮ್ ಎಲ್ಲಿ ಆಗ್ತವೆ? ಬೇ ಆಫ್ ಬೆಂಗಾಲ್ ದಲ್ಲಿ ಫಾರ್ಮ್ ಆಗ್ತವೆ. ಬೇ ಆಫ್ ಬೆಂಗಾಲ್ ದಲ್ಲಿ ಅಲ್ಲ, ಆ ಕೋಸ್ಟ್ ಅಲ್ಲಿ ಇಂಡಿಯಾದ ಇದು ಇದೆಲ್ಲ ಬಾರ್ಡರ್ ಕೋಸ್ಟ್ ಅಲ್ಲಿ ಫಾರ್ಮ್ ಆಗ್ತವೆ. ಇದನ್ನು ಕ್ವಶನ್ ಕೇಳಿದ್ದಾರೆ. ಡೆಲ್ಟಾ ಯಾವಾಗ್ಲೂ ಭಾರತದ ಪೂರ್ವ ದಿಕ್ಕಿಗೆ ಯಾಕೆ ಫಾರ್ಮ್ ಆಗ್ತವೆ, ಆದ್ರೆ ಪಶ್ಚಿಮಕ್ಕೆ ಯಾಕೆ ಆಗಲ್ಲ ಅಂತ ಕ್ವಶನ್ ಕೇಳಿದ್ದು ಒಂದ್ಸಲ. ಯಾಕೆ ಆಗ್ತಾವಂದ್ರೆ
ಇಲ್ಲಿ ರಿವರ್ಸ್ ಇದಾವಲ್ಲ, ದ ರಿವರ್ಸ್ ದೋಸ್ ಆರ್ ಫ್ಲೋಯಿಂಗ್ ಫ್ರಮ್ ದ ಹಿಮಾಲಯಾಸ್, ದೇ ಕ್ಯಾರೀಸ್ ದ ಸೆಡಿಮೆಂಟ್ಸ್ ಅಂದ್ರೆ ಗೊತ್ತಾಗತ್ತಲ್ಲ, ಸೆಡಿಮೆಂಟ್ಸ್ ಅಂಡ್ ಡೆಬ್ರೀಸ್ ಅಂಡ್ ದೇ ಡಿಪಾಸಿಟ್ಸ್ ಇನ್ ದ ಕೋಸ್ಟ್ ಆಫ್ ದ east coast of India. That's why they forms the delta. Adre the rivers those are flowing towards the western part of the India, so those rivers not carrying any sediments. ಯಾಕೆ ಕ್ಯಾರಿ ಮಾಡಂಗಿಲ್ಲ ಹೇಳಿ ನನಗೆ? ಇವು ಯಾಕೆ ಕ್ಯಾರಿ ಮಾಡ್ತಾವೆ, ಇವು ಯಾಕೆ ಕ್ಯಾರಿ ಮಾಡಂಗಿಲ್ಲ? The rivers those are flowing towards the west, they does not carry any sediments. ಮತ್ತೆ ಕೆಲವೊಂದು ಸೆಡಿಮೆಂಟ್ಸ್ ಕ್ಯಾರಿ ಮಾಡಿದ್ರು ಕೂಡ ಇಲ್ಲಿ ಮೋಸ್ಟ್ಲಿ ಇರೋದು ನಿಮಗೆ ಏನಿದೆ ವ್ಯಾಲೀಸ್ ಇದಾವೆ, ಲೈಕ್ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಯಾಕಂದ್ರೆ ಎಲ್ಲ ಡೆಕ್ಕನ್ ಪ್ಲಾಟು ವ್ಯಾಲೀಸ್ ಇದಾವೆ. ಈ ತರ ಎಲ್ಲ ವ್ಯಾಲೀಸ್ ಇರೋದ್ರಿಂದ ಅವು ತಂದಿರುವಂತ ಕೆಲವೊಂದು ಬಟ್ ಸೆಡಿಮೆಂಟ್ಸ್ ತುಂಬಾ ಕಡಿಮೆ, ಯಾಕಂದ್ರೆ ಅವೆಲ್ಲ ಫ್ಲೋ ಆಗೋದು ಮೌಂಟೇನ್ ದಿಂದ, ವಿಂಧ್ಯಾಜು, ಸಾತ್ಪುರ ಇವೆಲ್ಲ ರೇಂಜ್ ತಾನೆ, ಮೌಂಟೇನ್ ರೇಂಜು. ಹಾಗಾಗಿ ಇಲ್ಲಿ ಯಾವುದೇ ಪ್ರಕಾರ ಸಾಯಿಲ್ ಇರಂಗಿಲ್ಲ. ಅಲ್ಲಿ ಆ ಸಾಯಿಲ್ ಇದ್ರೂ ಕೂಡ ಅವೆಲ್ಲ ಸಾಯಿಲ್ ಅಂದ್ರೆ ಫ್ಲೋ ಆಗುವಾಗ ಫಸ್ಟ್ ಈ ವ್ಯಾಲಿದಾಗೆ ಡಿಪಾಸಿಟ್ ಆಗ್ಬಿಡ್ತವೆ, ವ್ಯಾಲಿಯಲ್ಲಿ ಡಿಪಾಸಿಟ್ ಆಗಿ ಇಲ್ಲೇ ತುಂಬ್ಕೊಂಡ್ ಬಿಡ್ತವೆ. ಅಂದ್ರೆ ಲಾಸ್ಟಿಗೆ ಇಲ್ಲಿ ಸಾಯಿಲೇ ಉಳಿಯಂಗಿಲ್ಲ, ಬಂದಿರುವಂತ ಎಲ್ಲ ಡಿಪಾಸಿಟ್ ಇಲ್ಲಿ ವ್ಯಾಲಿದಾಗೆ ತುಂಬ್ಕೋತವೆ. ಆದ್ರೆ ಇದು ನಮ್ ಪ್ಲೇನ್ ಇದೆ ಗಂಗಾ, ಇದು ಪ್ಲೇನ್ ಇರೋದ್ರಿಂದ ಅಲ್ಲಿ ಯಾವುದೇ ತರದ್ದು ಏನೂ ಆಗಂಗಿಲ್ಲ, ಅಲ್ಲಿ ಎಲ್ಲ ಸಾಯಿಲ್ ಬರ್ಲೇಬೇಕು ಲಾಸ್ಟಿಗೆ. ಹಾಗಾಗಿ ಇಲ್ಲಿ ಡಿಪಾಸಿಟ್ ಆಗುತ್ತೆ, ಬಿಕಾಸ್ ದೇರ್ ಇಸ್ ನೋ ಎನಿ ವ್ಯಾಲೀಸ್ ಇನ್ ದ ದಟ್ ಗ್ಯಾಂಗೆಟಿಕ್ ಪ್ಲೇನ್. ಅದು ಇರುವುದೇ ಪ್ಲೇನ್ ಅದು. ಹಾಗಾಗಿ ಅಲ್ಲಿ ಯಾವುದೇ ಪ್ರಕಾರದ ಡಿಪೋಸಿಷನ್ ಆಗಂಗಿಲ್ಲ. ಅಲ್ಲಿ ಆ ಡೈರೆಕ್ಟ್ ಎಲ್ಲ ಸೆಡಿಮೆಂಟ್ಸ್, ಕ್ಲೇ ಆಗ್ಲಿ ಅಥವಾ ಡೆಬ್ರೀಸ್ ಆಗ್ಲಿ ಎಲ್ಲ ಬಂದು ಲಾಸ್ಟಿಗೆ ಡಿಪಾಸಿಟ್ ಆಗುತ್ತೆ. ಹಾಗಾಗಿ ದ ಡೆಲ್ಟಾಸ್ ಫಾರ್ಮ್ಸ್ ಆನ್ ದ ಈಸ್ಟರ್ನ್ ಕೋಸ್ಟ್, ಬಟ್ ಆನ್ ದ ವೆಸ್ಟರ್ನ್ ಕೋಸ್ಟ್ hardly no deltas, because the very less number of rivers flows towards the west. That is point number 1. And second point, if the rivers flowing towards the west and most of the rivers they carries the soil, and that soil will be deposited in the valley region. ಹಾಗಾಗಿ ಲಾಸ್ಟ್ ತನ ಇಲ್ಲಿ ಡೆಲ್ಟಾ ಫಾರ್ಮ್ ಆಗೋ ಚಾನ್ಸೇ ಇಲ್ಲ. ಇದು ಅರ್ಥ ಆಗ್ತಾ ಇದೆಯಾ? ಅಂಡ್ ಅದಕ್ಕೆ ನೋಡಿ, ಇಲ್ಲಿ ಏನಾದ್ರು ಡೆಲ್ಟಾ ಫಾರ್ಮ್ ಆಗ್ಬಿಟ್ರೆ, ಇಲ್ಲೆಲ್ಲ ಡೆಲ್ಟಾ ಫಾರ್ಮ್ ಆದ್ರೆ ಇಲ್ಲಿರುವಂತ ವಾಟರ್ ಇದು ಇದೆಯಲ್ಲ ಡೆಪ್ತ್ ಕಡಿಮೆ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ನಿಮ್ದು ಒಂದು ಇದು ಬಾವಿ ಅಂತ ತಿಳ್ಕೊಳ್ಳಿ, ಆ ಬಾವಿಲಿ ತುಂಬಾ ದಿನ ಹಿಂಗೆ ಮಣ್ಣು ಏನಾದ್ರು ಕಸ ಕಟ್ಟಿ ಬಿದ್ದು ಇದೆಲ್ಲ ಡಿಪಾಸಿಟ್ ಆಗ್ಬಿಡುತ್ತೆ. ಅವಾಗ ವಾಟರ್ ಡೆಪ್ತ್ ಇಷ್ಟೇ ಉಳಿದ್ಬಿಡುತ್ತೆ. ಮತ್ತೆ ಏನಾದ್ರು ಕಸ ಕಟ್ಟಿ ತುಂಬಿದ್ರೆ ಮತ್ತೆ ವಾಟರ್ ಡೆಪ್ತ್ ಇಷ್ಟೇ ಉಳಿದ್ಬಿಡುತ್ತೆ. ಅಂದ್ರೆ ನೀವು ಎಷ್ಟು ಡೆಲ್ಟಾ ಹೆಚ್ಚಿಗೆ ಆಗುತ್ತೆ ಅಷ್ಟು ವಾಟರ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ, ಡೆಪ್ತ್ ಕಡಿಮೆ ಆಗುತ್ತೆ. ಆ ಏನಾದ್ರು ಡೆಪ್ತ್ ಕಡಿಮೆ ಆದ್ರೆ ಇಲ್ಲಿ ನಮ್ಗೆ ಇದು ಪೋರ್ಟ್ ಅಂದ್ರೆ ಗೊತ್ತಾಗುತ್ತಾ, ಬಂದರು. ಆ ಬಂದರು ಏನಾದ್ರು ಪೋರ್ಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ವಾಟರ್ ಡೆಪ್ತ್ ತುಂಬಾ ಹೆಚ್ಚಿಗಿರ್ಬೇಕಾಗತ್ತೆ. ವಾಟರ್ ಡೆಪ್ತ್ ನೋಡಿ, ಇವಾಗ ಇದು ಕೋಸ್ಟ್ ಅಂತ ತಿಳ್ಕೊಳ್ಳಿ, ಇಲ್ಲಿ ವಾಟರ್ ಡೆಪ್ತ್ ಹೆಚ್ಚಿಗಿದ್ರೆ ತಾನೆ ನಮ್ ಸೀಪ್ ಇರುವಂತದ್ದು ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಏನಾದ್ರೂ ವಾಟರ್ ಡೆಪ್ತ್ ಹೆಚ್ಚಿಗಿಲ್ಲ ಅಂದ್ರೆ ಈ ವಾಟರ್ ಡೆಪ್ತ್ ಕಡಿಮೆ ಆದ್ರೆ ಏನಾಗುತ್ತೆ, ವಾಟರ್ ವೇವ್ ಸ್ಟಾರ್ಟ್ ಆಗ್ಬಿಡ್ತವೆ. ಡೆಪ್ತ್ ಕಡಿಮೆ ಆದ್ರೆ ವೇವ್ ಸ್ಟಾರ್ಟ್ ಆಗುತ್ತೆ. ಆ ವೇವ್ ಸ್ಟಾರ್ಟ್ ಆದ್ರೆ ಈ ನಮ್ಮ ಹಡಗು ಕೂಡ ಈ ತರ ಮಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ವೇವ್ಸ್ ಇದ್ರೆ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನಮ್ ಸೀಪ್ ಇರೋದು ನೋಡಿ, ಆ ಸೀಪು ನಿಂತ್ಕೊಳಕ್ ಆಗಿಲ್ಲ ಕರೆಕ್ಟ್ ಆಗಿ. ಈ ಸೀಪ್ ಕರೆಕ್ಟ್ ಆಗಿ ನಿಂತ್ಕೋಬೇಕಂದ್ರೆ ವಾಟರ್ ಡೆಪ್ತ್ ಹೆಚ್ಚಿಗಿರ್ಬೇಕು. ಅದಕ್ಕೆ ನೀವು ಸಮುದ್ರ ನೋಡಿ ಪ್ಲೇನ್ ಕಾಣ್ತಿರತ್ತೆ, ಯಾಕಂದ್ರೆ ತುಂಬಾ ಡೆಪ್ತ್ ಇರುತ್ತೆ ಸಮುದ್ರ ದೂರಿಂದ ನೋಡಿದ್ರೆ. ಅದೇ ನೀವು ಯಾವ್ದಾದ್ರು ಒಂದು ಸರೋವರ್ ನೋಡಿ, ವಾಟರ್ ಹಿಂಗ್ ರಿಪಲ್ಸ್ ತರ ಕಾಣ್ತಿರತ್ತೆ, ಯಾಕಂದ್ರೆ ಡೆಪ್ತ್ ತುಂಬಾ ಕಡಿಮೆ ಇರುತ್ತೆ ಲೇಕ್ಸ್ ದಲ್ಲಿ. ಅದೇ ನೀವು ಸಮುದ್ರಕ್ಕೆ ಹೋದ್ರೆ, ಯಾವ್ದಾದ್ರು ಬೀಚ್ ಹೋದ್ರೆ, ಬೀಚ್ ಮೇಲೆ ಬರುತ್ತೆ ವೇವ್ಸ್ ಬರ್ತವೆ. ಬಟ್ ಬೀಚ್ ಬಿಟ್ಟು ಸ್ವಲ್ಪ ಮುಂದ್ಗಡೆ ನೋಡಿ ಎಷ್ಟು ಪ್ಲೇನ್ ಆಗಿ ಕಾಣ್ತಿರುತ್ತೆ, ಯಾಕಂದ್ರೆ ಆ ಡೆಪ್ತ್ ತುಂಬಾ ಹೆಚ್ಚಿಗಿರುತ್ತೆ. ಎಷ್ಟು ಡೆಪ್ತ್ ಹೆಚ್ಚಿಗಿರುತ್ತೆ ಅಷ್ಟು ವಾಟರು ಸ್ಟಾಗ್ನೆಂಟ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಅಂತ ವಾಟರು ನಮ್ ಸೀಪ್ ಮೂವ್ಮೆಂಟ್ ಗೆ ತುಂಬಾ ಒಳ್ಳೆಯದು. ಈಗ ಏನಾದ್ರೂ ಡೆಪ್ತ್ ಕಡಿಮೆ ಆದ್ರೆ ವೇವ್ಸ್ ಹೆಚ್ಚಿಗಾಗ್ತವೆ. ವೇವ್ಸ್ ಹೆಚ್ಚಿಗಾದ್ರೆ ಆ ಸೀಪು ಕೂಡ ಈ ತರ ವೈಬ್ರೇಟ್ ಆಗ ಸ್ಟಾರ್ಟ್ ಆಗುತ್ತೆ. ಅದು ಆದ್ರೆ ದೊಡ್ಡ ತೊಂದ್ರೆ ನಮ್ಗೆ. ಸಮ್ ಟೈಮ್ ಅದು ದೊಡ್ಡ ವೇವ್ಸ್ ಬಂದ್ಬಿಟ್ರೆ ಅದು ಡಬ್ನು ಹೊಡಿಬಹುದು, ಪಲ್ಟಿನೂ ಆಗ್ಬಹುದು. ಅದಕ್ಕಾಗಿ ಇದು ಡೆಪ್ತ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಈ ಡೆಲ್ಟಾ ಏನ್ ಫಾರ್ಮ್ ಆಗಿದೆಯಲ್ಲ ಅದು ನಾವು ತೆಗಿಬೇಕಾಗತ್ತೆ, ಎಲ್ಲ ಮಣ್ಣು ತೆಗಿಬೇಕಾಗತ್ತೆ. ಹಾಗಾಗಿ ಡೆಲ್ಟಾ ಅಷ್ಟು ಒಳ್ಳೇದಲ್ಲ. ಸಮ್ ಟೈಮು ಡೆಪ್ತ್ ತುಂಬಾನೇ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಿಪ್ಪಿಂಗ್ ಇದು ಫಿಶರ್ ಮ್ಯಾನ್ಗಳಿಗೆ ತುಂಬಾ ಒಳ್ಳೇದಿದು, ಹೆಲ್ಪ್ಫುಲ್ ಇದು. ಯಾರು ಫಿಶ್ ಕ್ಯಾಚ್ ಮಾಡ್ತಾರಲ್ಲ ಅವರಿಗೆ. ಆದ್ರೆ ನಾವೇನಾದ್ರೂ ಒಂದು ಬಂದರು ಕಟ್ಟಿಸ್ಬೇಕಂದ್ರೆ ಡೆಲ್ಟಾಗಳು ಅಷ್ಟು ಸೂಟೇಬಲ್ ಅಲ್ಲ. ಅಂದ್ರೆ ಬೆನಿಫಿಟ್ಸ್ ಇದಾವೆ, ನೆಗೆಟಿವ್ ಇದಾವೆ. ಸೊ ಗುಡ್ ಫಾರ್ ದ ಫಿಶರ್ ಮ್ಯಾನ್, ಬಟ್ ಇಟ್ ಇಸ್ ಬ್ಯಾಡ್ ಫಾರ್ ದ ಶಿಪ್. ಈ ತರ ನೀವು ಬರೀಬೇಕಾಗುತ್ತೆ. ಇದು ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅಬೌಟ್ ದ ಇವತ್ತು ನಾರ್ತ್ ಇಂಡಿಯನ್ ಪ್ಲೇನ್. ಅಂಡ್ ನಾರ್ತ್ ಇಂಡಿಯನ್ ಪ್ಲೇನ್ ಬಗ್ಗೆ ಕ್ವಶನ್ ಕೇಳಿದ್ರೆ, ಸೊ ದಿಸ್ ನಾರ್ತ್ ಇಂಡಿಯನ್ ಪ್ಲೇನ್ ಮೇನ್ಲಿ ಕಮ್ಸ್ ಬಿಲೋ ದ northern mountains, and it starts from Rajasthan and it extended up to West Bengal. And this is mainly created by three rivers: Indus on the west, and Brahmaputra in the east, and Ganga in the middle. And this plain is very fertile because the rivers always brings the alluvial soil. Okay, and this alluvial soil is very helpful for the like agriculture. Itra baritira. And this northern plain having 5 components: Bhabar, plain of rocks, and Terai, the plain of soil. And this Terai is also known as marshy land. Marshy land ಅಂದ್ರೆ ಗೊತ್ತಾಗುತ್ತಾ? ಮಾರ್ಷಿ ಲ್ಯಾಂಡ್ ಅಂದ್ರೆ ಏನು?
ಮಾರ್ಷಿ ಅಂದ್ರೆ ಏನು? ಮಾರ್ಷಿ ಅಂದ್ರೆ ಒಂಥರ ಕೆಸರು ಇರುತ್ತೆ ನೋಡಿ. ಈಗ ನೀವು ನದಿ ರಿವರ್ ಇದೆ ಅಂತ ತಿಳ್ಕೊಳ್ಳಿ. ಆ ನದಿ ಪಕ್ಕದಲ್ಲಿ ಏನಾದ್ರು ಹೋದ್ರೆ ಅದು ತುಂಬಾ ಕೆಸರು ಇರುತ್ತೆ. ಆ ಕೆಸರು ಅಂದ್ರೇನು, ಅಲ್ಲಿ ಕೆಳಗಡೆ ನೀರಿರುತ್ತೆ. ಮೋಸ್ಟ್ಲಿ ಯಾಕೆ ನೀರಿರುತ್ತೆ, ಇಲ್ಲಿ ರಿವರ್ ಅಲ್ಲಿ ವಾಟರ್ ಕಂಟಿನ್ಯೂಸ್ ಫ್ಲೋ ಆಗ್ತಿರುತ್ತೆ. ಹಾಗಾಗಿ ಅಕ್ಕಪಕ್ಕ ಎಲ್ಲ ಒಂಥರ ತೊಯ್ದ ಭಾಗ ಇರುತ್ತೆ, ವೆಟ್ ಲ್ಯಾಂಡ್ ಇರುತ್ತೆ. ಅದು ಆ ವೆಟ್ ಲ್ಯಾಂಡ್ ಗೆ ನಾವು ಮಾರ್ಷ್ ಲ್ಯಾಂಡ್ ಅಂತ ಕರಿತೀವಿ. ಅಂಡ್ ದಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಾರ್ಷ್ ಲ್ಯಾಂಡ್ ಇದ್ರೆ ಅದು ಭತ್ತ ಬೆಳೆಯೋದಕ್ಕೆ. ಭತ್ತ ಅಂದ್ರೆ ಗೊತ್ತಾಗತ್ತಾ ಯಾವುದು? ರೈಸ್ ಕಲ್ಟಿವೇಶನ್ ತುಂಬಾ ಒಳ್ಳೇದು ರೈಸಿಗೆ. ಹಾಗಾಗಿ ದಿಸ್ ತೆರೈ ಪ್ಲೇನ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ರೈಸ್ ಕಲ್ಟಿವೇಶನ್. ಅದಕ್ಕೆ ದ ವೆಸ್ಟ್ ಬೆಂಗಾಲ್ ಅಂಡ್ UP ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ಇಂಡಿಯಾ. ಗೊತ್ತಾ ನಿಮಗೆ ಯಾಕೆ ಯಾಕಿದಾವೆ ಅಂದ್ರೆ ಅಲ್ಲಿ ಮೋಸ್ಟ್ಲಿ ಗಂಗಾ ರಿವರು, ಈ ಬ್ರಹ್ಮಪುತ್ರ ರಿವರು ಫ್ಲೋ ಆಗೋದ್ರಿಂದ ಹೆಚ್ಚಿಗೆ ನೀರು ಸಿಗುತ್ತೆ. ಆ ಹೆಚ್ಚಿಗೆ ನೀರು ಸಿಗೋದ್ರಿಂದ ಮತ್ತೆ ಭತ್ತಕ್ಕೆ ನಿಮ್ಗೆ ನೀರು ಹೆಚ್ಚಿಗೆ ಬೇಕು. ಈ ಭತ್ತ ಬೆಳಿಬೇಕಂದ್ರೆ ನೀರು ಹೆಚ್ಚಿಗೆ ಬೇಕು. ಅದಕ್ಕೆ ನೋಡಿ ನೀವು ಆಂಧ್ರ ಪ್ರದೇಶಕ್ಕೆ ಭತ್ತ ಹೆಚ್ಚಿಗೆ ಬೆಳಿತಾರೆ, ಬಿಟ್ರೆ ವೆಸ್ಟ್ ಬೆಂಗಾಲ್, ಬಿಟ್ರೆ UP, ಬಿಟ್ರೆ ಪಂಜಾಬ್. ಸೊ ದೀಸ್ ಆರ್ ದ 3-4 ಸ್ಟೇಟ್ಸ್ ಸೊ ಪ್ರೊಡ್ಯೂಸಿಂಗ್ ಮ್ಯಾಕ್ಸಿಮಮ್ ರೈಸ್ ಇನ್ ಇಂಡಿಯಾ. ಅರ್ಥ ಆಯ್ತಲ್ಲ? ಸೊ ಇದು ಆದ್ಮೇಲೆ ಇದು ಫಸ್ಟ್ ಮುಗಿಸಿದೀವಿ, ಸೆಕೆಂಡ್ ಮುಗಿಸಿದೀವಿ. ಫಸ್ಟ್ ಯಾವುದು? ನದರ್ನ್ ಮೌಂಟೇನ್. ಸೆಕೆಂಡ್ ಒನ್ ಇಸ್ ನಾರ್ತ್ ಇಂಡಿಯನ್ ಪ್ಲೇನ್ ಅಂಡ್ ಥರ್ಡ್ ಒನ್ ಇಸ್ ಪೆನಿನ್ಸುಲರ್ ಇಂಡಿಯಾ.